ಇವತ್ತು ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಅಲ್ಲಿ ಕೆಲವೊಂದು ಆಕೃತಿಗಳನ್ನು ಇಟ್ಟಿದ್ದೀನಿ, ನಾನು ನಿಮ್ಮ ಮುಂದೆ ಕಾಣಿಸ್ತಾವ. ಮೂರನೇ ತರಗತಿಯ ಮಕ್ಕಳಿಗೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿ 1 ಮತ್ತು 2ನೇ ತರಗತಿಯ ಮಕ್ಕಳಿಗೆ ಅವರಿಗೆ ಸಹಾಯ ಮಾಡಲು ತಿಳಿಸುವುದು. ನಂತರ ಚಟುವಟಿಕೆಯಲ್ಲಿ 3 ತರಗತಿಗಳನ್ನು ಬಳಸಿಕೊಳ್ಳುವುದು. ಹಾಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳುವುದು. ಮೊದಲಿಗೆ 2 ಆಯಾಮಗಳ ಆಕೃತಿಗಳನ್ನು ಮಾತ್ರ ಕೊಡುವುದು. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದ ನಂತರ 3 ಆಯಾಮಗಳ ಆಕೃತಿಗಳನ್ನು ತಿಳಿಸಬಹುದು. ಇದರಿಂದ ಕಲಿಕೆ ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಅತ್ಯಂತ ಸುಲಭವಾಗಿ ಸಾಗುತ್ತದೆ. ಈ ಅಭ್ಯಾಸವನ್ನು ಸಂಪೂರ್ಣವಾಗಿ ಮಕ್ಕಳು ತಿಳಿದುಕೊಳ್ಳಲು ಒಂದೇ ಚಟುವಟಿಕೆಯಲ್ಲಿ ಸಾಧ್ಯವಿಲ್ಲ. ಹಂತ ಹಂತವಾಗಿ ಹಲವಾರು ಚಟುವಟಿಕೆಗಳನ್ನು ಭಿನ್ನ ಭಿನ್ನವಾಗಿ ಕೊಡುವುದರ ಮೂಲಕ ಕಲಿಕೆಯನ್ನು ಗಟ್ಟಿಗೊಳಿಸಬಹುದು. ಚಿಕ್ಕ ಮಕ್ಕಳಾಗಿರೋದ್ರಿಂದ ಹಂತ 1ರಲ್ಲೇ 2 ಚಟುವಟಿಕೆಗಳನ್ನು ನೀಡಿ ಆ ಆಕೃತಿಗಳನ್ನು ಅತ್ಯಂತ ಸರಳವಾಗಿ ಪರಿಚಯಿಸಲಾಗಿದೆ. ಒಂದೇ ಥರ ಇರುವಂತಹ ಆಕೃತಿಗೆ ಗೆರೆ ಎಳೆದು ಹೊಂದಿಸಲು ಸೂಚಿಸಲಾಯಿತು. ಶಭಾಷ್ ನಿನ್ನ ಕ್ರಿಯೇಟಿವಿಟಿಗೆ. ಆಕೃತಿಗಳನ್ನು ಅದಲು ಬದಲು ಮಾಡಿ ಮತ್ತೊಂದು ವಿದ್ಯಾರ್ಥಿಗೆ ನೀಡಲಾಗಿತ್ತು. ಪ್ರತಿಯೊಂದು ಮಗುವನ್ನು ಬಳಸಿಕೊಳ್ಳುವುದು.